ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 17ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿನ್ ಯುಗ ಸಹಸ್ರಾಂತಾಂ ತೇಹೋರಾತ್ರವಿದೋ ಜನಾಃ. ಬ್ರಹ್ಮನಿಗೆ 1000 ಯುಗ ಒಂದು ಹಗಲು, 1000 ಯುಗ ಒಂದು ರಾತ್ರಿ. ಇದನ್ನು ತಿಳಿದವರು ಅಹೋರಾತ್ರವಿದರು ಎಂಬ ಮಾತನ್ನು ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಇಲ್ಲಿ ಬ್ರಹ್ಮ ಅಂತಂದರೆ ವೇದಾಂತದಲ್ಲಿ ನಾವು ವ್ಯಾಖ್ಯಾನಿಸುವಂಥ ಪರಬ್ರಹ್ಮನಲ್ಲ. ಈ ಸೃಷ್ಟಿಯನ್ನು ಕೆಲವು ಕಾಲ ಆಳುವ ಒಂದು ಪದವಿಯನ್ನು ಅಲಂಕರಿಸಿರುವಂತಹ ಒಬ್ಬ ವ್ಯಕ್ತಿ. 4 ಯುಗಗಳು ಸೇರಿದರೆ ಒಂದು ಮಹಾಯುಗ ಆಗುತ್ತೆ. ಇಂತಹ 1000 ಮಹಾಯುಗವಾದರೆ ಬ್ರಹ್ಮನಿಗೆ ಒಂದು ರಾತ್ರಿ ಅಂತ. ಅದೇ 1000 ಮಹಾಯುಗವಾದರೆ ಅವನಿಗೆ ಒಂದು ಹಗಲು. ಬ್ರಹ್ಮ ಇಂತಹ ದಿನಗಳನ್ನು ಒಳಗೊಂಡು ಬರುತ್ತಾನೆ. ಇವೆಲ್ಲ ಕೆಲವು ಮಹಾನ್ ವ್ಯಕ್ತಿಗಳಿಗೆ ಸಿಕ್ಕುವಂತಹ ಒಂದು ಪದವಿ ಅಂತ. ಅಂದರೆ ಬ್ರಹ್ಮನ ಆಯಸ್ಸಿನೊಂದಿಗೆ ನಮ್ಮ ಆಯಸ್ಸನ್ನು ಹೋಲಿಸಿಕೊಂಡರೆ ಒಂದು ಕಣ್ಣು ಮಿಟುಕು. ನಾವು ಒಂದು ಸಲ ಕಣ್ಣು ಮಿಟುಕಿಸಿದ್ರೆ ಎಷ್ಟು ಸಮಯವೋ ಅಷ್ಟು ನಮ್ಮ ಒಬ್ಬ ಮನುಷ್ಯನ ಆಯಸ್ಸನ್ನು ನಾವು ಬ್ರಹ್ಮನ ಒಂದು ಆಯಸ್ಸಿಗೆ ಹೋಲಿಸ್ಕೊಂಡ್ರೆ, ಆ ಕಣ್ಣು ಮಿಟುಕಿನಲ್ಲಿ ನಮ್ಮ ಪಾಲಿಗೆ ಬರುವಂತಹ ಸುಖ ದುಃಖ ಎನ್ನುವುದು ಅಂತಂದರೆ ನಮ್ಮ ಬಾಳೆ ಎಷ್ಟು ನಶ್ವರ, ಅದೆಷ್ಟು ಕ್ಷಣಿಕ ಅಂತ ಯೋಚನೆ ಮಾಡಿ. ಅದರಲ್ಲಿ ಉತ್ಸಾಹವನ್ನು ತಾಳಬಾರ್ದು ಅಂಥೇಳಿ ಭಾವಿಸ್ತಾನೆ. ನಿಜವಾಗಿ ಬ್ರಹ್ಮನ ಆಯಸ್ಸಿನೊಡನೆ ನಮ್ಮದನ್ನು ಹೋಲಿಸ್ಕೊಂಡಾಗ ನಮ್ಮದು ಎಷ್ಟು ಅಲ್ಪ ಅಂಥೇಳಿ ಅರಿವಾಗತ್ತೆ. ಭಗವಂತನನ್ನು ಮುಟ್ಟಿದರೆ ನಾವು ಅನಂತಾತ್ಮನಲ್ಲಿ ಒಂದಾಗುತ್ತೇವೆ, ಭೂಮದಲ್ಲಿ ಒಂದಾಗುತ್ತೇವೆ. ಈ ಭೂಮ ನಮಗೆ ಬರಬೇಕಾದ್ರೆ ಅಲ್ಪವನ್ನು ತ್ಯಜಿಸಬೇಕು. ಅಲ್ಪವು ಹೋದೊಡನೆ ಭೂಮ ತಾನಿರುವೆ ಅಂತೇಳಿ ಹೇಳುತ್ತೆ. ಅಲೆಯ ಹಿಂದೆಯೇ ಅನಂತ ಸಾಗರವಿದೆ. ಆದರೆ ಅಲೆಯನ್ನು ನೋಡುತ್ತಿರುವಾಗ ನಮಗೆ ಸಾಗರ ಕಾಣೋದಿಲ್ಲ. ಮುಕ್ತಿಯನ್ನು ಪಡೆಯುವುದು ಅಂತಂದರೆ ಅನಂತಾತ್ಮನನ್ನು ಪಡೆಯುವುದು ಎಂದು ಅರ್ಥ. ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಬೇಕು ಅಂತೇಳಂದರೆ, ಈ ದೇಶ ಮತ್ತು ಕಾಲ ಇವೆರಡೂ ಕೂಡ ಅವರವರ ಮನಸ್ಸಿನ ಕಲ್ಪನೆ ಅಂಥೇಳಿ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ. ಮನಸ್ಸು ಕದಡಿದಾಗ ಸಮಯ ಕಳೆಯುವುದೇ ಇಲ್ಲ. ಆದರೆ ಅವನಿಗೆ ಇಷ್ಟವಾದ ವಸ್ತುವಿನ ಜೊತೆ ಅವನಿದ್ದಾಗ ಅವನಿಗೆ ಸಮಯ ಹೋಗಿರುವಂಥದ್ದೇ ತಿಳಿಯೋದಿಲ್ಲ. ಇಸ್ಪೀಟು ಆಡುವವನಿಗೆ ರಾತ್ರಿ ಕೂಡ ಕಳೆಯುವಂಥದ್ದು ಗೊತ್ತಾಗೋದೇ ಇಲ್ಲ. ಆದರೆ ಅದೇ ವ್ಯಕ್ತಿ ಅಶಾಂತನಾಗಿದ್ದಾಗ ಅವನಿಗೆ ಕಾಲ ಕಳೆಯೋದೇ ಒಂದು ಸಮಸ್ಯೆಯಾಗ್ಬಿಡುತ್ತೆ. ನಿದ್ದೆ ಮಾಡ್ತಿರುವ ವ್ಯಕ್ತಿಗಂತೂ ಈ ಸಮಯದ ಪರಿವೆಯೇ ಇಲ್ಲ. ಹಾಗಾಗಿ 2 ಅನುಭವಗಳ ಮಧ್ಯದ ಅಂತರ ಏನಿದೆ, ಆ ಅಂತರವೇ ಕಾಲ ಅಂತೇಳಿ ನಾವು ಹೇಳಬಹುದು. ಅನುಭವಗಳು ಜಾಸ್ತಿ ಆದಷ್ಟಕ್ಕೆ ಮಧ್ಯದ ಅಂತರಗಳು ಹೆಚ್ಚೋದ್ರಿಂದ ಕಾಲವು ನಿಧಾನವಾಗಿ ಚಲಿಸಿದಂತೆ ಕಾಣುತ್ತದೆ. ಹಿತವಾದ ಒಂದೇ ಅನುಭವವು ಎಷ್ಟು ಹೊತ್ತು ಇದ್ದರೂ ಸಮಯ ಹೋಗಿದ್ದೇ ತಿಳಿಯದು.
ಎರಡು ಅನುಭವಗಳ ಮಧ್ಯದ ಅಂತರದಲ್ಲಿಯೇ ಸಮಯವನ್ನು ಕಂಡುಹಿಡಿಯಲು ಸಾಧ್ಯ. ಒಂದೇ ಅನುಭವದಿಂದ ಸಮಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ದೂರವನ್ನು ಅಳೆಯಲು ಎರಡು ಬಿಂದುಗಳು ಅವಶ್ಯಕತೆ ಇದ್ದಂತೆಯೇ ಇದು ಕೂಡ. ಈ ರೀತಿಯ ನಿಯಮವನ್ನಾಧರಿಸಿಕೊಂಡು ನಮ್ಮ ಋಷಿಗಳು ಮನುಷ್ಯನ ಕಾಲಗಣನೆಯೇ ಬೇರೆ, ದೇವತೆಗಳ ಕಾಲಗಣನೆಯೇ ಬೇರೆ, ದೇವಾದಿದೇವತೆಗಳ ಕಾಲಗಣನೆಯೇ ಬೇರೆ ಎಂಬುದನ್ನು ಕಂಡುಹಿಡಿದಿದ್ದಾರೆ. ಉಪನಿಷತ್ತಿನಲ್ಲಿಯೂ ಕೂಡ ಆನಂದ ಮೀಮಾಂಸೆಯನ್ನು ಮಾಡುವಲ್ಲಿ ಮನುಷ್ಯರ ಆನಂದಕ್ಕಿಂತ ಪಿತೃಗಳ ಆನಂದ ಜಾಸ್ತಿ, ಹಾಗೆ ಪಿತೃಗಳ ಆನಂದಕ್ಕಿಂತ ಕರ್ಮ ದೇವತೆಗಳ ಆನಂದ ಜಾಸ್ತಿ ಎಂದು ಹೇಳಿದ್ದಾರೆ. ಹೀಗೆ ಬ್ರಹ್ಮನ ತನಕ ಆನಂದವನ್ನು ಹೆಚ್ಚಿಸಿಕೊಂಡೇ ಹೋಗಿದ್ದಾರೆ. ಈ ಆನಂದದಲ್ಲಿ ಹೆಚ್ಚು ಕಡಿಮೆ ಏಕೆ ಅಂತಂದರೆ ಅದು ಅವರವರ ಮನಸ್ಸಿನ ಸ್ಥಿರತೆಯನ್ನು ಅವಲಂಬಿಸಿಕೊಂಡೋದ್ರಿಂದ. ಹಾಗಾಗಿಯೇ ಈ ಶ್ಲೋಕದಲ್ಲಿ ಬ್ರಹ್ಮನ ಒಂದು ಹಗಲನ್ನು 1000 ಯುಗಗಳೆಂದು, ಒಂದು ರಾತ್ರಿಯನ್ನು 1,000 ಯುಗಗಳೆಂದೂ ವಿವರಿಸಲಾಗಿದೆ. ಹೀಗೆ ಕಾಲಗಣನೆಯನ್ನು ಅಳೆಯಲು ತಿಳಿದಿರುವಂಥ ಋಷಿಗಳೇ ಈ ರೀತಿ ನಮಗೆ ತಿಳಿಸಿದ್ದಾರೆ. ಹಾಗಂತ ನಮಗೆ ಪರಮಾತ್ಮ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, 365 ದಿವಸಗಳಿಂದ ಕೂಡಿದ ನಮ್ಮ ಒಂದು ವರ್ಷವನ್ನು ಆಧರಿಸಿಕೊಂಡೇ ಬ್ರಹ್ಮನ ಒಂದು ಹಗಲನ್ನು ಇಲ್ಲಿ ನಿರ್ಧರಿಸಿರುವುದು. ಒಂದು ಯುಗ ಅಂದರೆ ಅದೆಷ್ಟೋ 1000 ವರ್ಷಗಳಂತೆ. ಅಂತಹ 4 ಯುಗಗಳೆಂದರೆ ಒಂದು ಕಲ್ಪವಾಗುವುದು. ಅಂತಹ 1000 ಕಲ್ಪಗಳು ಬ್ರಹ್ಮನ ಒಂದು ಹಗಲು. ಈ ಮನುಷ್ಯನ ಮನಸ್ಸಿಗೆ ಸರಿಯಾಗಿ ಇರುವಂಥದ್ದು ಅವನವನ ಕಾಲಗಣನೆ. ಮನುಷ್ಯನ ಮನಸ್ಸೇ ತನ್ನ ವಾಸನೆಗಳಿಗೆ ಅನುಗುಣವಾಗಿ ತನ್ನ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತದೆ, ಕಾಪಾಡಿಕೊಳ್ಳುತ್ತದೆ ಮತ್ತು ಲಯಗೊಳಿಸುತ್ತದೆ. ಮನುಷ್ಯನ ಮನಸ್ಸು ಎದ್ದಿರುವ ತನಕ ಅವನಿಗೆ ಎಚ್ಚರ, ಅದು ಲಯವಾದ ಕೂಡಲೇ ಅವನಿಗೆ ಅದು ರಾತ್ರಿ. ಅದೇ ರೀತಿ ಬ್ರಹ್ಮನ ಮನಸ್ಸು ಎದ್ದಾಗ ಇಡೀ ಪ್ರಪಂಚದ ಸೃಷ್ಟಿಯಾಗತ್ತೆ. ಹೀಗೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿಯನ್ನು ನಾವು ಹೋಲಿಸ್ಕೊಂಡ್ರೆ ನಮ್ಮ ಒಂದು ಆಯಸ್ಸು ಯಕಶ್ಚಿತ್ ಅಂತೇಳಿ ಅನ್ನಿಸ್ಬಿಡುತ್ತೆ. ಅದೆಷ್ಟು ನಶ್ವರ ನಮ್ಮ ಒಂದು ಆಯಸ್ಸು. ನಮ್ಮ ಆಯಸ್ಸೇ ಬ್ರಹ್ಮನ ಹಗಲು ರಾತ್ರಿಗೆ ಯಕಶ್ಚಿತ್ ಅಥವಾ ಅಲ್ಪ ಆಗಿರುವಾಗ ಇನ್ನು ನಮ್ಮ ಆಯಸ್ಸಿನ ಒಳಗೆ ಬಂದಿರುವಂಥ ಸುಖ ಶಾಂತಿಗಳಿಗಂತೂ ಅದು ಲೆಕ್ಕವೇ ಇಲ್ಲ. ಅದನ್ನು ಲೆಕ್ಕಕ್ಕಿಟ್ಟರೂ ಕೂಡ ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡ್ ಅಂತೀವಲ್ಲ, ಹಾಗೆ ಬ್ರಹ್ಮನಿಗೆ. ಆದರೂ ಕೂಡ ಅದೆಷ್ಟು ಸುಖ ದುಃಖ ಅನ್ನೋದರಲ್ಲಿ ನಾವು ತೊಳಲಾಡ್ತೇವೆ ನೋಡಿ. ಅದಕ್ಕೆ ಮುದ್ದುರಾಮನ ಪದ್ಯ ಯಾವುದು ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ತಾರುಣ್ಯದಲ್ಲೆಷ್ಟು ಅಭಿಲಾಷೆ ಸಂಚಿತವೋ, ಬರುತ್ತ ಒಂದೊಂದು ಅತಿ ಮಂಗಮಾಯ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ, ಸೃಷ್ಟಿ ಆಶಾ ವಿನಾಶ ಮುದ್ದು ರಾಮ, ಸೃಷ್ಟಿ ಆಶಾ ವಿನಾಶ ಮುದ್ದು ರಾಮ. ನಾವು ತಾರುಣ್ಯದಲ್ಲಿದ್ದಾಗ ಅದೆಷ್ಟು ಅಭಿಲಾಷೆಗಳನ್ನು, ಅಂದರೆ ಆಸೆಗಳನ್ನು, ಆಕಾಂಕ್ಷೆಗಳನ್ನು, ನಮ್ಮೆಲ್ಲ ಸುಖಗಳನ್ನು ನಾವು ಸಂಚಿತ ಮಾಡ್ಕೊಂಡಿರ್ತೀವಿ, ಅಂದರೆ ಕ್ರೋಢೀಕರಿಸ್ಕೊಂಡಿರ್ತೀವಿ. ಆದರೆ ವಯಸ್ಸು ಮಾಗಿದಂತೆ ಒಂದೊಂದೇ ಮಾಯವಾಗ್ತಾ ಬರುತ್ತೆ, ಒಂದೊಂದೇ ಕಳ್ಕೊಳ್ತಾ ಬರ್ತೇವೆ. ಬಯಸಿ ಬೇಡಿದ ದೇಹ ಜರ್ಜರಿತ ಕೊನೆಗೊಮ್ಮೆ. ನಾವು ಯಾವುದನ್ನು ಬೇಡಿ ಪಡೆದಿರ್ತೀವೋ ಈ ದೇಹವೇ ನಮಗೆ ಸುಸ್ತು ಮಾಡುತ್ತೆ, ಜರ್ಜರಿತವಾಗತ್ತೆ. ಯಾಕಪ್ಪ ಈ ದೇಹ ಇದೆ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ನಾವೇ ಬಯಸಿ ಜನ್ಮವೆತ್ತು ದೇಹವನ್ನು ಪಡೆದು ಈ ಭೂಲೋಕಕ್ಕೆ ಬಂದಿರ್ತೀವಿ. ಆದರೆ ಕೊನೆಗೆ ಹೋಗ್ತಾ ಈ ದೇಹ ಯಾಕಾದರೂ ಇದೆಯೋ ಅನ್ನೋವಂಥ ಮಟ್ಟಕ್ಕೆ ಹೋಗಿ ಜರ್ಜರಿತರಾಗಿ ಕೊನೆಯಲ್ಲಿ ಸಾಕಪ್ಪ ಅನ್ನುವಂಥ ಒಂದು ಸ್ಥಾನಕ್ಕೆ ಬಂದು ನಿಂತು ಬಿಡ್ತೀವಿ. ಹಾಗಾಗಿ ಸೃಷ್ಟಿ ಅನ್ನುವಂಥದ್ದೇನಿದೆ ಅದು ಆಶಾ ವಿನಾಶ. ಸೃಷ್ಟಿ ಅಂತಂದರೆ ನಮ್ಮಲ್ಲೇನಿದೆ ಆಸೆಗಳನ್ನು, ಬೇಕು ಅನ್ನುವಂಥ ಮೋಹವನ್ನೆಲ್ಲ ವಿನಾಶ ಮಾಡುವಂಥದ್ದೇ ಈ ಸೃಷ್ಟಿ.
ಹಾಗಾಗಿ ಸೃಷ್ಟಿಯೇ ಬಂದು ನಮ್ಮ ಆಸೆಗಳನ್ನು, ಮೋಹಗಳನ್ನು, ವ್ಯಾಮೋಹಗಳನ್ನು ಅದು ವಿನಾಶ ಮಾಡೋದಕ್ಕಿಂತ ಮುಂಚೆ ನಾವು ಜ್ಞಾನ ಮತ್ತು ಸತ್ಯ ಮತ್ತು ಸಂಸ್ಕಾರಗಳೆಂಬ ಅರಿವಿನಿಂದ ಅದನ್ನು ನಾಶಗೊಳಿಸಿದ್ರೆ ನಮ್ಮ ಬದುಕು ನಿಜಕ್ಕೂ ಸಾರ್ಥಕತೆಯನ್ನು ಪಡೆಯುತ್ತೆ. ಸೃಷ್ಟಿಗೆ ಅದಕ್ಕೆ ನಾವು ಅವಕಾಶ ಕೊಡದೆ ನಮಗೆ ನಮ್ಮ ಅರಿವನ್ನು ಪಡೆದುಕೊಳ್ಳೋದ್ರ ಮೂಲಕ ಈ ಒಂದು ವಿಷಯಕ್ಕೆ ನಮ್ಮ ಚಿತ್ತವನ್ನು ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.